ನುಕ್ಕನಹಳ್ಳಿ ಗ್ರಾಮದ ಆಟೋ ಚಾಲಕನ ಪ್ರೇಮ ಕಹಾನಿಯಿಂದ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಬಿಯರ್ ಬಾಟಲ್ಗಳಿಂದ ಹಲ್ಲೆ ಮಾಡಿಕೊಂಡಿರುವಂತಹ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಸಮೀಪ ಇಂದಿರಾ ಭವನ್ ವೃತ್ತದಲ್ಲಿ ಪೊಲೀಸರು ಇಲ್ಲದಿರುವುದು ಹೆಚ್ಚಿನ ಸ್ವರೂಪದ ಗಲಾಟೆಗೆ ದಾರಿಯಾಗಿದೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಹೌದು, ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಇಂದಿರಾ ಭವನ್ ಸಮೀಪವಿರುವ ತಾಲೂಕು ಕಚೇರಿ ಮುಂಭಾಗ 4 ಜನ ಯುವಕರು ಹಾಡಹಗಲೇ ಬಿಯರ್ ಬಾಟಲ್ ಹಾಗೂ ಸಂಚಾರಿ ಸೂಚನಾ ವಸ್ತುಗಳಿಂದ ಪರಸ್ಪರ ಹಲ್ಲೆ ಮಾಡಿಕೊಂಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು, ಹಲ್ಲೆಗೆ ಕಾರಣ ನುಕ್ಕನಹಳ್ಳಿ ಗ್ರಾಮದ ತಾನೊಬ್ಬ ಕೋಲಾರ ಗಾಂಧಿನಗರ ನಿವಾಸಿ ಎಂದೇಳಿಕೊಂಡಿರುವ ಯುವಕನೋರ್ವ ಆಟೋ ಚಾಲಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು, ಈತ ಕೋಲಾರ ತಾಲೂಕಿನ ಗಾರ್ಮೆಂಟ್ಸ್ ಒಂದರ ಬಳಿ ಅಲ್ಲಿ ಕೆಲಸ ಕಾರ್ಯ ನಿರ್ವಹಿಸುತ್ತಿರುವ ಕೆಲಸಗಾರರನ್ನ ತಮ್ಮ ಊರುಗಳಿಗೆ ತಲುಪಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದ. ಇದೇ ವೇಳೆ ಶ್ರೀನಿವಾಸಪುರ ತಾಲೂಕಿನ ಗ್ರಾಮವೊಂದಕ್ಕೆ ಸೇರಿದಂತ ಯುವತಿ ತಾನು ಆಟೋ ಚಲಾಯಿಸುತ್ತಿರುವ ಗಾರ್ಮೆಂಟ್ಸ್ನಲ್ಲೇ ಕೆಲಸ ನಿರ್ವಹಿಸುತ್ತಿದ್ದು, ಆಕೆಯೊಂದಿಗೆ ಪ್ರೇಮ ಸಲ್ಲಾಪ ನಡೆಸಲು ಯತ್ನಿಸಿದ್ದಾನೆ. ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ಆಕೆಯ ಸಂಬಂಧಿಕರು ನುಕ್ಕನಹಳ್ಳಿ ಗ್ರಾಮದ ಆಟೋ ಚಾಲಕನನ್ನ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದು, ಆಟೋ ಚಾಲಕನು ಸೇರಿದಂತೆ ಇನ್ನೋರ್ವ ಹಲ್ಲೆ ಮಾಡಿದವರಿಗೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಅಂತ ಸ್ಥಳೀಯರಿಂದ ಮಾಹಿತಿ ಲಭ್ಯವಾಗಿದೆ. ಏನೇ ಆದರೂ ಸಾರ್ವಜನಿಕರಿರುವಂತಹ ಸ್ಥಳದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಬೇಕಿದ್ದಂತಹ ಪೊಲೀಸರು ಪ್ರಮುಖ ವೃತ್ತಗಳಲ್ಲಿ ಇಲ್ಲದಿರುವುದೇ ಕಾರಣವೆಂದು ಸಾರ್ವಜನಿಕರು ಆಕ್ರೋಶಕ್ಕೊಳಗಾಗಿದ್ದು, ಈ ಘಟನೆ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಸ್ಪಿಟಲ್ಗೆ ಬರೋ ಫಸ್ಟ್. ಹಾಸ್ಪಿಟಲ್ಗೆ ಬರೋ ಫಸ್ಟ್. ಹೋಗ್ರಮ್ಮ ನೀವು. ಹಾಸ್ಪಿಟಲ್ಗೆ ಎತ್ತವನ್ನ. ಯಾವ ಊರು ಇವ್ರದ್ದು? ಕೋಲಾರ ಗಾಂಧಿನಗರ ಅಂತ. ಗಾಡಿ ಮ್ಯಾಟ್ರೇನಾ?